ಯಪ್ಪ ಎಷ್ಟು ದಪ್ಪ ಮೀನು ಗೊತ್ತದ್ರಲ್ಲಿ. ಏನು ಕಟ್ತೀರಿ? ಹಲೋ ಮೈ ಡಿಯರ್ ಲವ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಅಜ್ಜಿ ಮನೆಗೆ ಹೋಗ್ತಾ ಇದ್ದೀವಿ ನಾವು. ಅಜ್ಜಿನ ನೋಡೋದೇ ತುಂಬ ತಿಂಗಳಾಗಿದೆ. ಸೊ ಇವತ್ತು ನೋಡ್ಕೊಂಡು ಬರೋಣ ಅಂದ್ಬಿಟ್ಟು ನಾನು ನನ್ನ ಅಕ್ಕ ಅಣ್ಣ ಹೊರಟಿದ್ದೀವಿ. ಹೋಗಿ ಮಾತಾಡ್ಸ್ಕೊಂಬರ್ಬೇಕು. ಅಜ್ಜಿ ಮನೆ ತುಂಬ ಹತ್ತಿರದಲ್ಲೇ ಇದೆ. ನಮ್ಮ ಮನೆಯಿಂದ ಒಂದು 6-7 ಕಿಲೋಮೀಟ್ರ್ ಹತ್ರನೇ ಇರೋದು. ಸೊ ನಾನು ನನ್ನ ಅಕ್ಕ ಅಣ್ಣ 3 ಜನನೂ ಅಜ್ಜಿ ಮನೆಗೆ ಹೋದೋ. ಸೊ ಗೈಸ್, ಫೈನಲಿ ಬಂದೆ. ಅಜ್ಜಿ ಮನೆಗೆ ಹೋಗಿಲ್ಲ, ಇಲ್ಲಿ ಅಜ್ಜಿ ಕೆಲಸ ಮಾಡೋ ಜಾಗ ಇದೆ ಅಲ್ವಾ, ಅಲ್ಲಿಗೆ ಬಂದಿದ್ದೀವಿ. ಇದನ್ನು ದೇವ್ರ ಕಾಡು ಅಂತೀವಿ. ನಾವು ಇಲ್ಲೇ ಆಟಾಡ್ತಾ ಇದ್ದು ಸಣ್ಣ ವಯಸ್ಸಲ್ಲೆಲ್ಲ ಜಾಸ್ತಿ. ಈಗ ಅಜ್ಜಿನ ಹುಡ್ಕೊಂಡು ಹೋಗ್ಬೇಕು. ಅವ್ರು ಕೆಲಸ ಮಾಡೋ ಜಾಗದಲ್ಲಿ ಬಂದಿದ್ದೀವಿ. ಆ ಕಡೆ ಕಡೆ ನೋಡ್ಕೋಬೇಕು, ಆನೆಗೇನೆ ಬಂದ್ಬಿಡುತ್ತೆ, ಗೊತ್ತೇ ಆಗೋಲ್ಲ. ಇಲ್ಲಿ ಆನೆ ಕಾಟ ಜಾಸ್ತಿ ಇದೆ. ಈಗ ಬಂದಿರೋದು ನಮ್ಮದು ಮಮ್ಮಿ ಮನೆಗೆ. ಗ್ರ್ಯಾಂಡ್ ಮದರ್ ಅವರು ಮಲಯಾಳಿ ಆಯಿತಾ, ಕೇರಳದವರು. ಈಗ ಅವ್ರ ಹತ್ರ ಹೋಗಬೇಕು. ಫುಲ್ ಖಾಲಿ ಹೋಗಿದೆ. ಆ ಕಡೆ ಈ ಕಡೆ ನೋಡ್ಕೋಬೇಕು. ಆನೆಗಿನೇ ಬಂದುಬಿಟ್ಟು ಕಷ್ಟ. ಅಜ್ಜಿ ಫುಲ್ ಮಾತಾಡ್ತಿದ್ದಾರೆ. ನಾನು ಅಜ್ಜಿನೂ ತೋರಿಸ್ಬಿಡ್ತೀನಿ. ಅಜ್ಜಿ ಫುಲ್ಲು ಬೇಕಪ್ ಆಗಿ. ಅಜ್ಜಿ ಕೆಲಸಕ್ಕೆ ಬಂದಿದ್ರಲ್ಲ, ಸೊ ಫುಲ್ ಪ್ಯಾಕಪ್ ಆಗಿ ಬಂದಿರ್ತಾರೆ. ಮತ್ತು ಅಜ್ಜಿನ ನೋಡಿ ಮಾತಾಡಿಸಿ ಆಯಿತು. ಅಜ್ಜಿ ಅದೇನೋ ಕಡ್ದು ಕೊಡೋಕ್ಕೆ ಅಣ್ಣನಿಗೆ ಹೇಳ್ತಾಯಿದ್ರು. ಸೊ ಅಣ್ಣನೂ ಕಡ್ದು ಕೊಟ್ಟ. ಇದು ನೋಡಿ, ಅಲ್ಲಿ ಕೆರೆ ನಾವು ಸಣ್ಣ ವಯಸ್ಸಲ್ಲಿ ಬರೋತ್ತಿಗೆ ಇಲ್ಲೇ ಮೀನು ಹಿಡ್ಕೊಂಡು ಬಟ್ಟೆಯಲ್ಲಿ ಹೋಗಿತಿದ್ದು. ಆಗ ಸಣ್ಣ ಇತ್ತಾಯ್ತಾ ಕೆರೆ. ಆಮೇಲೆ ಅದನ್ನ ಪುನಃ ದೊಡ್ಡದಾಗಿ ಅಗ್ದು ದೊಡ್ಡದು ಮಾಡಿಟ್ಟಿದ್ದಾರೆ. ಈಗ ತುಂಬ ದೊಡ್ಡ ಕೆರೆ. ಆ ಕೆರೆ ಹತ್ರ ಹೋಗೋಕ್ಕೆ ಬಿಡಲ್ಲ, ಬಿದ್ದೋದ್ರೆ ಸಿಗೋದಿಲ್ಲ ಅಂದ್ಕೊಂಡು ಅಜ್ಜಿ. ಅಲ್ಲಿ ಸೈಡಲ್ಲೆಲ್ಲ ಸಣ್ಣ ಸಣ್ಣ ಮೀನಿರುತ್ತೆ, ಬಟ್ ಕೆರೆ ಒಳಗೆ ಮಾತ್ರ ದೊಡ್ಡ ಮೀನುಗಳು. ಎಷ್ಟು ದೊಡ್ಡ ಮೀನುಗಳಿದ್ದಾವೆ ಗೊತ್ತಾ. ಫುಲ್ ಜಾತಿ ಮೀನುಗಳನ್ನ ಬಿಟ್ಬಿಟ್ಟಿದ್ದಾರೆ. ಗಾಳ ಹಾಕಿದ್ರೆ ಸಿಗುತ್ತೆ ದೊಡ್ಡ ಮೀನುಗಳು. ಕೆರೆಯಲ್ಲಿ ಫಸ್ಟು ಕಲರ್ ತಾವರೆಗಳಿತ್ತು, ತಾವರೆ ಗಿಡನೂ ಇತ್ತು. ತಾವರೆ ಬಿಡೋತ್ತಿಗೆ ಅಷ್ಟು ಚಂದ, ಬಟ್ ಈಗ ತಾವರೆಗಳೆಲ್ಲ ಇಲ್ಲವೇ ಇಲ್ಲ. ಇದು ನೋಡಿ, ಅಲ್ಲಿ ಕೆರೆ ಪಕ್ಕನೇ ಒಂದು ರೂಮ್. ಇಲ್ಲಿ ಅಜ್ಜಿ ತಿನ್ನೋಕ್ಕೆ ಅಂತ ಅಂದ್ಬಿಟ್ಟು ಬಕೆಟ್ ಒಳಗೆ ಹಾಕಿಡ್ತಾರೆ. ಯಾಕಂದರೆ ಫುಲ್ ಇಲಿ ಕಾಟ ಇದೆ, ಅದಕ್ಕೆ ಬಕೆಟ್ ಒಳಗೆ ಹಾಕಿ ಮುಚ್ಚಿಬಿಡ್ತಾರೆ. ಅವಾಗ ಇಲ್ಲಿ ಏನು ಬರೋದಿಲ್ವಲ್ಲ. ಅಲ್ಲಿ ಸಿಕ್ಕಿರೋ ಬಾಳೆಹಣ್ಣು ಆ ಥರ ಹಣ್ಣನ್ನೆಲ್ಲ ತೊಗೊಬಂದ್ಬಿಟ್ಟು ಅದರೊಳಗೆ ಬಕೆಟ್ ಒಳಗೆ ಕಟ್ ಮಾಡಿಟ್ಬಿಡ್ತಾರೆ ಹಣ್ಣಾಗೋಕ್ಕೆ. ಮತ್ತು ಈ ಕಡೆ ಗದ್ದೆ ಸೈಡಿಗೆ ಬಂದೆ. ಗದ್ದೆನ ನೋಡಿದ್ರೆ ಅದು ಗದ್ದೆನ ಕೆರೆನ ಅಂತಲೇ ಗೊತ್ತಾಗಲ್ಲ, ಆ ರೇಂಜಿಗೆ ನೀರು ತುಂಬಿಕೊಂಡಿದೆ ಈ ಬೇಸಿಗೆಯಲ್ಲೂ. ಹಲೋ ಗಾಯ್ಸ್, ಕೊನೆಗೂ ಬಂದು ತಲುಪೋದು. ಇಲ್ಲಿ ಗದ್ದೆ ಇದೆ. ಗದ್ದೆಲಂತೂ ನಮ್ಮದು ಹಿಮ್ಮಡಿ ಆಗೋಷ್ಟು ನೀರು ತುಂಬಿಕೊಂಡಿದೆ. ಫುಲ್ ನೀರು ಇದೆ. ಯಪ್ಪ ಎಷ್ಟು ದಪ್ಪ ಮೀನು ಗೊತ್ತದ್ರಲ್ಲಿ. ಇಷ್ಟು ದಪ್ಪ ಮೀನು ಹೋಗ್ತಾ ಇದೆ ಗದ್ದೆ ಒಳಗೆ. ನಂಗೆ ಶಾಕ್ ಆಯಿತು ಗದ್ದೆಯಲ್ಲಿ ಅಷ್ಟು ದೊಡ್ಡ ಮೀನು ನೋಡಿ. ಅಣ್ಣ ಅಲ್ಲಿ ಮೀನಿಗೆ ಗಾಳ ಹಾಕಿದ್ದಾನೆ ಕೆರೆಯಲ್ಲಂತೂ ದೊಡ್ಡ ಮೀನಿದೆ. ಅಲ್ಲಿ ಗಾಳ ಹಾಕಿಟ್ಟಿದ್ದಾನೆ. ನಿಮಗೆ ಕಾಣ್ಬೋದು ಯಾವ ರೇಂಜಿಗೆ ನೀರಿದೆ ಅಂತ ಗದ್ದೆಯಲ್ಲಿ. ಈ ಬೇಸಿಗೆಯಲ್ಲಿ ಅಷ್ಟೊಂದು ನೀರು ತುಂಬಿಟ್ಕೊಂಡಿದೆ. ಆಮೇಲೆ ಅಣ್ಣ ನಮಗೆ ಬಾಳೆಹಣ್ಣು ತಂದು ಕೊಟ್ಟ. ಆ್ಯಕ್ಚುಲಿ ನಾವು ಬಾಳೆಹಣ್ಣು ಅಂತೀವಿ, ನೀವೇನಂತೀರಂತ ಗೊತ್ತಿಲ್ಲ ನನಗೆ. ಇಲ್ಲೆಲ್ಲ ಫುಲ್ ತೋಡಲ್ಲಂತೂ ಅಲ್ಲಿ ನೀರು ತೆಗೆದ್ರೆ ಅದರಲ್ಲೂ ದೊಡ್ಡ ಮೀನುಗಳೇ ತೋಡಲ್ಲಿ. ಏನಿಲ್ಲ ಅಂದ್ರೆ ಒಂದು ಅರ್ಧ kg ಅಷ್ಟು ದೊಡ್ಡ ಮೀನಿರುತ್ತೆ ಈ ತೋಡಲ್ಲೆಲ್ಲ. ಸೊ ಮೀನಿದೆಯಾ ಅಂತ ನೋಡೋಕ್ಕೆ ಹೋದೋ ನಾವು, ಬಟ್ ಅದು ತುಂಬ ಗುಂಡಿನೂ ಇತ್ತು ಮತ್ತು ಕಚಡ ಜಾಸ್ತಿ ಇತ್ತು ಅಂದ್ಬಿಟ್ಟು ಈ ಕಡೆ ಬಂದು.
ಮತ್ತು ಈ ಕಡೆ ಸೈಡ್ ಬಂದಾಗ ಅಲ್ಲಂತೂ ಫುಲ್ ನ್ಯಾಚುರಲ್ ಆಗಿ ಅಜ್ವಾನ ಬೆಳ್ಕೊಬಿಟ್ಟಿದೆ ಫುಲ್. ತುಂಬ ಜಾಗದಲ್ಲಿ ಇದನ್ನ ಕಸಿ ಮಾಡ್ತಾರೆ, ನಾರ್ಮಲ್ ನ್ಯಾಚುರಲಾಗಿ ಅವ್ರು ಬೆಳೆಸಿ ಮಾರ್ತಾರೆ. ಬಟ್ ಇದು ಮಾರ್ಕೆಟಲ್ಲಿ ಇದ್ರ ರೇಟ್ ಹೆವಿ ಇದೆ. ನಮ್ಮ ಅಜ್ಜಿಗೆ ಈ ವಿಷಯನೇ ಗೊತ್ತಿದ್ದಿಲ್ಲ, ನಾವು ಈಗ ಹೇಳಿದ್ದು. ಆಮೇಲೆ ಈ ಕಡೆ ಬಂದು ಬಾಳೆದು ಹೂವನ್ನೆಲ್ಲ ಕುಯ್ಕೊಂಡು, ಬಾಳೆ ಹೂದು ಪಲ್ಯ ತುಂಬ ಚೆಂದ ಇರುತ್ತೆ. ಯಾರೆಲ್ಲ ತಿಂದಿದ್ದೀರಾ ಕಾಮೆಂಟಲ್ಲಿ ಹೇಳಿ ಆಯಿತಾ. ಮತ್ತು ಒಂದು ಬಾಳೆ ಗೊನೆ ಕುಯ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಮ್ಮ ಅಣ್ಣ ಅದ್ರದ್ದು ಬಾಳೆ ಮರನ ಕಡಿತಾ ಇದ್ದ. ಆ್ಯಕ್ಚುಲಿ ಒಂದು ಬಾಳೆ ಮರದಲ್ಲಿ ಒಂದೇ ಬಾಳೆಗೊನೆ ಬಿಡೋದು, ಅದು ಬಾಳೆಗೊನೆ ಬಿಟ್ಟಂಗೆ ಅದನ್ನ ಕಡ್ದಾಕಬೇಕು, ಆಗ ಅದ್ರದ್ದು ಮರಿ ಬಾಳೆ ಗಿಡ ಇನ್ನೊಂದು ಹುಟ್ಟುತ್ತೆ. ಸೊ ಅಲ್ಲಿ ಕಡಿಯೋಕ್ಕಾಗಿಲ್ಲ ಅಂದ್ಬಿಟ್ಟು ನನ್ನ ಕಳಿಸಿದ್ರು ಆ ಕಡೆ, ಬಾಳೆಗೊನೆ ಕಟ್ಕೊಬಾ ಅಂತ ಅಂದ್ಬಿಟ್ಟು. ನಾನು ಹೋಗಿ ಒಂದು ಬಾಳೆಗೊನೆನ ಕಟ್ಕೊಂಡು ಬಂದೆ. ಆಮೇಲೆ ನಮ್ಮ ಅಣ್ಣ ಬಾಳೆ ದಿಂಡು ಪಲ್ಯಕ್ಕೆ ಚೆಂದ ಇರುತ್ತೆ ಅಂದ್ಬಿಟ್ಟು ಅಲ್ಲಿ ಒಂದು ಬಾಳೆ ಮರನೇ ಈಗ ನೆನ್ನೆಗೆ ಅಜ್ಜಿ ಕಡ್ದಿದ್ರಂತೆ, ಸೊ ಅದನ್ನ ಕಡಿತಾ ಇದ್ದ. ಪಲ್ಯ ಮಾಡಿದ್ರೆ ತುಂಬ ಒಳ್ಳೆಯದು. ಹಾಗೆಯೇ ಆ ಬಾಳೆ ದಿಂಡುದು ಮಧ್ಯದಲ್ಲಿ ಸ್ವಲ್ಪ ಗುಂಡಿ ತೆಗೆದ್ಬಿಟ್ಟು ಅದಕ್ಕೆ ಜೀರಿಗೆ ಹಾಕಿ ಮುಚ್ಚಿಟ್ಬಿಟ್ಟು ಹೋಗಬೇಕು. ಅದನ್ನ ಮಾರನೇ ದಿವಸ ಮಾರ್ನಿಂಗ್ ಅದರಲ್ಲಿ ನೀರು ಬಿಟ್ಟಿರುತ್ತೆ, ಆ ನೀರನ್ನ ಕುಡಿದ್ರೆ ತುಂಬ ಒಳ್ಳೆಯದಂತೆ ಶುಗರ್ ಪೇಷಂಟಿಗೆಲ್ಲ. ಅಲ್ಲಿ ತೋಟದಲ್ಲಂತೂ ಯಾವಾಗಲೂ ಆನೆಗಳು ಬರ್ತಾನೆ ಇರ್ತದೆ. ಸೊ ಅಜ್ಜಿ ಆನೆದು ಸ್ಟೋರಿ ಹೇಳ್ತಾ ಇದ್ರು ನಮ್ಮ ಅಣ್ಣನ ಜೊತೆ. ಕೊನೆಗೂ ನಾವು ಅಜ್ಜಿ ಮನೆಗೆ ಹೊರಟು ಅಲ್ಲಿ ಹೊಸ ಕೆರೆ ತೆಗೆದಿದ್ರು ದೊಡ್ಡದು, ಅದನ್ನ ತೋರಿಸ್ತಾ ಇದ್ರು ಅಜ್ಜಿ, ತೋರ್ಸಕ್ಕೆ ಕರ್ಕೊಂಡು ಬಂದಿದ್ರು ಹೊಸ ಕೆರೆನ. ಈಗ ಅಜ್ಜಿ ಮನೆಗೆ ಹೋಗ್ತಾ ಇದ್ವಿ. ಇಲ್ಲಿ ಆಯಿತು ಅಜ್ಜಿ ಕೆಲಸ ಜಾಗ ಎಲ್ಲ ಸುತ್ತಿ ಈಗ ಅಜ್ಜಿ ಜೊತೆ ಅಜ್ಜಿ ಮನೆಗೆ ಹೋಗ್ತಾ ಇದ್ದೀವಿ. ನನ್ನ ಕೈಯಲ್ಲಿ ಹಲಸಿನಕಾಯಿ, ಅಜ್ಜಿ ಕೈಲಿ ಬಾಳೆಹಣ್ಣು, ಅಕ್ಕನ ಕೈಲಿ ಬಾಳೆ ದಿಂಡು ಬಾಳೆ ಹೂವು ಇದೆ. ನಮ್ಮ ಅಜ್ಜಿ ಅಂತೂ ಗಿಡ ನೆಡೋದ್ರಲ್ಲಿ ಫಸ್ಟ್ ನಂಬರ್ 1. ಇಲ್ಲಿ ನೋಡಿ ಪೈನಾಪಲ್ ಎಲ್ಲ ನೆಟ್ಟಿಟ್ಟಿದ್ದಾರೆ. ಆದರೆ ಒಂದು ಹಣ್ಣಾಗಿತ್ತಿಲ್ಲ, ಎಲ್ಲ ಸಣ್ಣ ಸಣ್ಣದಿತ್ತು. ಯಾರಿಗೆಲ್ಲ ಪೈನಾಪಲ್ ಅಂದರೆ ಬಹಳ ಇಷ್ಟ ಹೇಳಿ ಆಯಿತಾ. ಕೊನೆಗೂ ಅಜ್ಜಿ ಮನೆಗೆ ಬಂದು ತಲುಪೋದು. ನಾವು ಸಣ್ಣ ವಯಸ್ಸಲ್ಲಿದ್ದಾಗಿಂದನೂ ಅಜ್ಜಿ ಇಲ್ಲೇ ಇರೋದು. ಸೊ ನಾವು ಸಣ್ಣ ವಯಸ್ಸಿದ್ದಾಗ ಇಲ್ಲಿ ಹೂ ಗಿಡ ಎಲ್ಲ ತುಂಬ ಇತ್ತು. ದಿನ ನಾವು ಬೆಳಗ್ಗೆ ಸಂಜೆ ನೀರು ಇತ್ತು. ಆಮೇಲೆ ಈಗ ಯಾರೂ ಇಲ್ಲ, ಅಜ್ಜಿಗೂ ಸ್ವಲ್ಪ ವಯಸ್ಸಾಗಿದೆ ಅಲ್ಲ, ಸೊ ಅವ್ರಿಗೂ ಕಷ್ಟ ಅನಿಸುತ್ತೆ ಅಲ್ಲಿನೂ ಕೆಲಸ ಮಾಡಿ ಬಂದು ಇಲ್ಲಿನೂ ಕೆಲಸ ಮಾಡೋಕ್ಕೆ. ಆಮೇಲೆ ಅಜ್ಜಿ ಪಪ್ಪಾಯಿ ಇದೆ ಅಂತಂದರು, ಸೊ ಪಪ್ಪಾಯಿ ಕೊಯ್ತಾಯಿದ್ದು. ಇಲ್ಲಿ ಅಂತೂ ತುಂಬ ಸೀಬೆಕಾಯಿ ಮರ, ಕಿತ್ತಳೆ ಹಣ್ಣು ಮತ್ತು ಮಾವಿನ ಹಣ್ಣು ಇದೆಲ್ಲ ಮರ ತುಂಬ ಇದೆ. ನಾನಂತೂ ಹೆವಿ ಕುಯ್ತಿದ್ದೆ, ಮರದಲ್ಲೇ ಇರ್ತಿದ್ದೆ ಎನಿ ಟೈಮ್ ನೋಡಿದ್ರು. ಯಾವತ್ತು ನೋಡಿದ್ರು ಮರದಲ್ಲೇ ಕುತ್ಕೊಂಡು ಅಲ್ಲೇ ಕಿತ್ಕೊಂಡು ಅಲ್ಲೇ ತಿಂತಾಯಿದ್ದೆ. ಚೆಂದ ಇತ್ತು ಆಗೊಂಥರ ಲೈಫ್. ಈಗ ಲೈಫು ಬಿಡ್ದೋಗಿದೆ, ದಿನ ಅದೇ ಮಾಡು. ನಮಗೆ ಅಂತ ಒಂದು ಸ್ವಂತ ನಮ್ಮ ಜೀವನ ಅನ್ನೋದೇ ಇಲ್ಲ, ಎಲ್ಲ ಬೇರೆಯವ್ರ ಜೀವನ. ಅವ್ರ ರೂಲ್ಸ್ ಏನಿದೆ ಅದನ್ನ ನಾವು ಫಾಲೋ ಮಾಡೋ ಥರ ಆಗೋಗಿದೆ. ಮೂರು ಪಪ್ಪಾಯ ಕುಯ್ಕೊಂಡು ಈ ಕಡೆ ಫುಲ್ ಸಪೋಟ ಹಣ್ಣುಗಳಾಗಿತ್ತು.
ನೋಡೋಕ್ಕೆ ಚೆಂದ ಇತ್ತು. ಸಪೋಟ ನೀವು ಕಾಯಿ ಕುಯ್ದರೆ ಅದನ್ನ ನೀವು ಎಲ್ಲಿ ಹಾಕಿಡ್ಬೇಕಂದ್ರೆ ರೈಸ್ ಒಳಗೆ ಹಾಕಿಟ್ರೆ 4 to 5 ಡೇಸಲ್ಲೇ ಅದು ಫ್ರೂಟ್ ಏನಿದೆ ಅದು ಹಣ್ಣಾಗುತ್ತೆ, ಚೆಂದ ಅನಿಸುತ್ತೆ, ಒಳ್ಳೆ ಸಿಹಿ ಟೇಸ್ಟ್ ಬರುತ್ತೆ. ಬಟ್ ನಾವು ಸಪೋಟ ಕುಯ್ಕೊಂಡಿಲ್ಲ, ಆಲ್ರೆಡಿ ಮನೇಲೇ ತುಂಬ ಇತ್ತು ಅಂತ. ಮತ್ತು ನಮ್ಮ ಅಜ್ಜಿ ಇದು ಎಂಥ ಪಪ್ಪಾಯನ ಅಜ್ಜಿನೂ ಅಕ್ಕನೂ ತಗೊಂಡೋಗಿ ಇಡ್ತಾಯಿದ್ರು. ಸೊ ಗೈಸ್, ಈಗ ಪಪ್ಪಾಯಿ ಕುಯ್ದು 3 ಪಪ್ಪಾಯಿ. ಅಲ್ಲೊಂದು ಮರದಲ್ಲಿ ಫುಲ್ ಚಕೋತ ಇದೆ ಅಂತ, ಸೊ ಚಕೋತ ಕುಯ್ಯೋಕ್ಕೆ ಹೋಗ್ತಾ ಇದ್ವಿ. ಸಪೋಟ ಕುಯ್ಕೊಂಡಿಲ್ಲ, ಯಾಕೆಂದರೆ ತುಂಬ ಮನೇಲೇ ಇದೆ ಅಂದ್ಬಿಟ್ಟು. ಆಮೇಲೆ ಅಕ್ಕ ಚಕೋತ ಕೈತಾ ಇದ್ದಾಳೆ. ಪುಳಿಯ ಸೋಕು ಮರ ಫುಲ್ ಚಕೋತ ಇತ್ತು. ನಮ್ಮ ಅಣ್ಣ ಕುಯ್ಕೋಬೇಡಿ ಅಂತಿದ್ದ. ನನಗಂತೂ ಅದನ್ನ ಕುಯ್ಕೊಳ್ಳೇಬೇಕು ಅನ್ನಿಸ್ತಾ ಇತ್ತು, ಯಾಕಂದರೆ ಅಷ್ಟು ಚೆಂದ ಅನ್ನಿಸ್ತಾ ಇತ್ತು. ಸೊ ನಾನೇನು ಮಾಡಿದೆ, ನಾನೇ ಮರ ಕತ್ಬಿಟ್ಟು ಚಕೋತ ಕುಯ್ತಾ ಇದ್ದೆ. ನನಗಂತೂ ಸಣ್ಣ ವಯಸ್ಸಿಂದನೇ ಮರ ಹತ್ತಿ ಅಭ್ಯಾಸ ಇದೆ. ನನಗೂ ಇದೆ, ನನ್ನ ಅಕ್ಕನಿಗೂ ಇದೆ, ಅಣ್ಣನಿಗೂ ಇದೆ, ಎಲ್ಲರಿಗೂ ಇದೆ ಮರ ಹತ್ತಿ. ಮರ ಕತ್ತೋದು ಒಂಥರ ಚೆಂದನೇ ಅನಿಸುತ್ತೆ ಗೊತ್ತಾ. ಮರಕ್ಕೆ ಹತ್ಬಿಟ್ಟು ಅಲ್ಲೇ ಫ್ರೂಟ್ಸ್ ಕುಯ್ದು ಅಲ್ಲೇ ತಿನ್ನೋದು ಇನ್ನೂ ಚೆಂದ ಅನಿಸುತ್ತೆ. ಮತ್ತು ಕೊನೆಗೆ ಕರಿ ಲೀವ್ಸ್ ಬೇಕಾಗಿತ್ತು. ಸೊ ಕರಿ ಲೀವ್ಸ್ ಕುಯ್ಯೋಕ್ಕೂ ಅಲ್ಲೊಂದು ಮರ ಕತ್ತದೆ, ಅಲ್ಲಿ ಹತ್ಬಿಟ್ಟು ಕರಿ ಲೀವ್ಸ್ ಕುಯ್ತಾ ಇದ್ದೆ. ನನ್ನ ಅಕ್ಕ ಈ ಕಡೆ ಎಂಥ ಸಾಂಬಾರ ಸೊಪ್ಪು ಅಂತ ಹೇಳ್ತೀವಿ ಅದನ್ನ ಕುಯ್ತಾ ಇದ್ಲು, ಸ್ಪೈಸಸ್ನ. ಆ್ಯಕ್ಚುಲಿ ಇದು ಕೂರ್ಗಲ್ಲಿ ಮಾತ್ರ ಇರೋದು ಅನ್ಕೋತೀನಿ, ಗೊತ್ತಿಲ್ಲ ಬೇರೆ ಸೈಡು ಇದೆಯಾ ಅಂತ. ಬಟ್ ಇದ್ರದ್ದು ಟೇಸ್ಟ್ ಸ್ಮೆಲ್ ಮಾತ್ರ ಮಸ್ತ್ ಇದೆ. ಅಡಿಗೆಗೆ ಹಾಕಿದ್ರೆ ಅಷ್ಟು ಚೆಂದ, ಹಸಿ ತಿಂದ್ರೂ ಚೆಂದನೇ ಅನಿಸುತ್ತೆ. ಮತ್ತು ಇದನ್ನ ಕುಯ್ಕೊಂಡು ಬಂದ್ವಿ. ಈ ಕಡೆ ಫುಲ್ಲು ಬಳ್ಳಿ ಎಂಥ ಹಾಗಲಕಾಯಿ ಬಿಟ್ಟಿತ್ತು. ಸೊ ನನ್ನ ಅಕ್ಕ ಕುಯ್ತಾ ಇದ್ಲು, ನಾನು ಈಸ್ಕೊಳ್ತಾ ಇದ್ದೆ. ನನಗಂತೂ ಈ ಥರ ತುಂಬ ಇಷ್ಟ, ನೇಚರ್ ಆಗಿರಬೇಕು, ಎಲ್ಲ ನ್ಯಾಚುರಲ್ಲಾಗಿ ಒಂಥರ ಚೆಂದ ಅನಿಸುತ್ತೆ ಇಲ್ಲಿದ್ದು ಲೈಫ್ ಸ್ಟೈಲು. ಅಜ್ಜಿ ಜೊತೆ ಯಾವಾಗಲೂ ರಜೆ ಇದ್ದಾಗ ಬರ್ತಾಯಿದ್ದು ಅಜ್ಜಿ ಮನೆಗೆ. ಕೊಂಡೆಲ್ಲ ಬಿಚ್ಚೋಗಿದೆ ಮರಕ್ಕೆ ಹತ್ತಿ. ನನಗಂತೂ ಅಜ್ಜಿ ಮನೆಗೆ ಬರೋದಂದ್ರೆ ಅಷ್ಟು ಇಷ್ಟ ಇತ್ತು. ಪ್ರತಿ ರಜದಲ್ಲೂ ಬರ್ತಿದ್ದೆ. ಅಲ್ಲಿಂದ ಮನೆಗೆ ಹೋಗೋಕ್ಕೆ ಇಷ್ಟ ಇಲ್ಲ. ಸ್ಕೂಲ್ ಸ್ಟಾರ್ಟ್ ಆದರೆ ಸಾಕು ಅಳೋದು, ಮನೇಲಿ ಕೂತ್ಕೊಂಡು ಜೋರು ಅಳೋದು. ಮತ್ತು ಅಜ್ಜಿ ಜೊತೆ ಅರಿಶಿಣ ಇಸ್ಕೊಂಡೆ. ಮತ್ತು ಆಗಲೇ ಕುಯ್ಕೊಬಂದಿದ್ದು ಚಕೋತನ ಓಪನ್ ಮಾಡಿ ತಿನ್ನೋಣ ಅಂದ್ಬಿಟ್ಟು ಕಟ್ ಮಾಡಿದ್ದು. ಯಾರಿಗೆಲ್ಲ ಅಜ್ಜಿ ಮನೆ ತುಂಬ ಇಷ್ಟ ಕಮೆಂಟಲ್ಲಿ ಹೇಳಿ ಆಯಿತಾ. ಸೊ ಗೈಸ್, ಫೈನಲಿ ಹೋಗ್ತಾ ಇದ್ದೀವಿ ಮನೆಗೆ. ಕೈ ಫುಲ್ಲು ಲಗೇಜು. ಭರತಿಗೆ ಖಾಲಿ ಬಂದು ಹೋಗೋತ್ತಿಗೆ ಏನೇನೋ ಫ್ರೂಟ್ಸ್ ಅದಿದ್ದು ತಗೊಂಡು ಹೋಗ್ತಾ ಇದ್ದೀವಿ. ಅಕ್ಕ ಮತ್ತು ಅಜ್ಜಿ ಹಿಂದೆಯಿಂದ ಬರ್ತಾ ಇದ್ದಾರೆ. ಎಷ್ಟು ಭಾರ ಇದೆ ಗೊತ್ತಾ. ಅಣ್ಣ ಕಳ್ಳ ಬೇಗ ಬೈಕ್ ತಗೊಂಡು ಹೋಗಿದ್ದಾನೆ. ನಾವೀಗ ಎತ್ಕೊಂಡು ಹೋಗ್ಬೇಕು ಅಲ್ಲಿಂದ ಬೈಕಿಂದ ಹೋಗ್ಬೇಕು. ನಾನಂತೂ ಮಸ್ತಾಗಿ ಎಂಜಾಯ್ ಮಾಡ್ತಾಯಿದ್ದೆ. ಆಗ ಈಗೆಲ್ಲ ಸುಮ್ಮನೆ ಹೋಗಿ ಅಜ್ಜಿನ ನೋಡ್ಕೊಂಡು ಮಾತಾಡಿಸ್ಕೊಂಡು ಆವತ್ತೇ ವಾಪಸ್ ಬರ್ತೀವಿ ಮನೆಗೆ. ಬಟ್ ಆವಾಗ ನನ್ನ ಸಣ್ಣ ವಯಸ್ಸಲ್ಲಿದ್ದಾಗೆಲ್ಲ 1 ತಿಂಗಳು ನನಗೆ ರಜೆ ಸಿಕ್ಕಿದಾಗ ಫುಲ್ ಅಜ್ಜಿ ಮನೆಯಲ್ಲೇ ಕೂರ್ತಾಯಿದ್ದೆ. ಆ ಡೇಸ್ನ ನಾನು ಈಗಲೂ ಮಿಸ್ ಮಾಡ್ಕೋತಾ ಇದ್ದೀನಿ. ಮತ್ತು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಮರಿಬೇಡಿ. ನಾನು ನಿಮ್ಮನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಬಂದು ಮೀಟ್ ಮಾಡ್ತೀನಿ. ಅಂಟಿಲ್ ಎಲ್ಲರಿಗೂ ಟಾಟಾ, ಲವ್ ಯು ಆಲ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.